ನಾವು ಇವತ್ತು ರೈಸ್ ಮಿಲ್ಗೆ ಹೊರಡ್ತಾ ಇದ್ದೇವೆ. ಯಾಕಂದರೆ ಕವಳಿಯಿಂದ ರೈಸ್ ಹೇಗೆ ತಯಾರಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ರೈಸ್ ಮಿಲ್ಲಿಗೆ ಬಂದಿದ್ದೇವೆ. ಇದು ನಮ್ಮ ಗಾಡಿ ಮತ್ತು ಇದು ಬೇರೆಯವರು. ಇಲ್ಲಿ ನೋಡಿ, ರೈಸ್ ಕವಳಿಯನ್ನು ಒಯ್ತಾ ಇದ್ದಾರೆ, ಆ ಮಿಲ್ ಒಳಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಮಿಲ್ನಲ್ಲಿ ಒಳಗೆ ಹಾಕಿ ರೈಸ್ ಹೇಗೆ ಕಾಣುತ್ತೆ ಅಂತ ನೀವು ನೋಡಿ. ಇಲ್ಲಿ ಹೇಗೆ ಒಯ್ತಿದ್ದಾರೆ ನೋಡಿ. ನೀವು ಇಲ್ಲಿ ನೋಡಿ, ಅಲ್ಲಿ ರೈಸ್ ಕವಳಿಯನ್ನು ಬಿಚ್ಚಿ ಹಾಕ್ತಾ ಇದ್ದಾರೆ. ರೈಸ್ ಬೆಳೆದಾಗಿ ಬರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕವಳಿ ಮೇಲೆ ಹೋಗಿ ಕಾಸಿದ ರೈಸ್ ಕಾಣುತ್ತದೆ. ಇದೆಲ್ಲ ಹೇಗೆ ಹೋಗುತ್ತೆ ನೋಡಿ. ಅಲ್ಲಿ ಕೆಲಸ ಮಾಡುವಂಥವ್ರು ಹೇಗೆ ಎತ್ತುತ್ತಾ ಇದ್ದಾರೆ ನೋಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಇವು ಕಾಣುವುದೆಲ್ಲ ಕವಳಿ ಫ್ರೆಂಡ್ಸ್. ಈ ಕವಳಿ ಎಲ್ಲ ಒಳಗೆ ಹೋಗುವುದರಿಂದ ಇಲ್ಲಿ ಪಕ್ಕದಲ್ಲಿ ಕಾಣೋದು ಇದೆಲ್ಲ ರೈಸ್ ಮಿಲ್ ಅಂತ. ಇದರಲ್ಲಿ ಪಾರ್ಸಲ್ ಆಗಿ ಸೀದಾ ನಮಗೆ ಬರುವುದು ಅಕ್ಕಿ. ಕವಳಿಯಿಂದ ಬರುವುದೇ ನಮಗೆ ಅಕ್ಕಿ. ಇದೆಲ್ಲ ಕವಳಿ ಇದರಲ್ಲಿ ಹೋಗ್ತಾ ಇದೆ ನೋಡಿ. ಕವಳಿ ಹೋಗಿ ನಮಗೆ ಅಕ್ಕಿ ಸಿಗುತ್ತದೆ. ಇದು ಜೆನ್ನಿ ನೋಡಿ ಫ್ರೆಂಡ್ಸ್. ಆದರೂ ಕವಳಿಯ ಹೊಟ್ಟೆಲ್ಲ ಸಪ್ರೇಟ್ ಮಾಡ್ಕೊತಾ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಕಾಣ್ತಾ ಇದೆ, ಒಟ್ಟು ಕಾಣ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದೆಲ್ಲ ನಮ್ಮ ರೈಸ್ ಮಿಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಬರೋದು ಅಕ್ಕಿ ಬರ್ತಾ ಇದೆ. ಇಲ್ಲಿ ನೋಡಿ, ಇವರೆಲ್ಲ ಅಕ್ಕಿಯನ್ನು ಸಪ್ರೇಟ್ ಮಾಡ್ಕೊತಿದ್ದಾರೆ ಅವ್ರ ರೈತರು. ಇಲ್ಲಿ ನೋಡಿ, ಅಕ್ಕಿಯನ್ನು ಪಾಕೆಟ್ ಮಾಡಿದ್ದಾರೆ 50 kgs ಆಗಿ. ಇಲ್ಲಿ ನೋಡಿ, ಅಕ್ಕಿ ಈ ಥರ ಪರಿವರ್ತನೆ ಆಗ್ತದೆ ಫ್ರೆಂಡ್ಸ್ ಆ ಕವಳಿಯಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಅಕ್ಕಿ ಈ ಥರ ಬರ್ತದೆ ಎಲ್ಲ ಪಾರ್ಸಲ್ ಆಗಿ, ಮಷಿನ್ಗಳಿಂದ ಪಾರ್ಸಲ್ ಆಗಿ ಮೇಲಿಂದ ಕವಳಿಯ ಒಟ್ಟು ಹೋಗಿ ಕಸಿದ ಅಕ್ಕಿ ಈ ಥರ ಇದೆ ಫ್ರೆಂಡ್ಸ್. ಬೇಳೆನೆ ಕಾಣುತ್ತೆ ಸರ್. ಇಲ್ಲಿ ಬರುವುದು ನುಚ್ಚು ಫ್ರೆಂಡ್ಸ್. ಇಲ್ಲಿ ನುಚ್ಚು ಬರ್ತಾ ಇದೆ. ಯಾಕಂದರೆ ಕವಳಿ ಮೇಲೆ ಹೋಗಿದ್ದು ಇದು ಅಕ್ಕಿಯಾಗಿ ಪರಿವರ್ತನೆ ಆಗಿದ್ದು. ಅಲ್ಲಿ ಅಕ್ಕಿ ಸ್ವಲ್ಪ ಒಡೆದು ಕಾಸಿ ನುಚ್ಚಾಗುತ್ತದೆ. ಆ ನುಚ್ಚು ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಾವು ಸಪ್ರೇಟಾಗಿ ಒಂದು ಬ್ಯಾಗನ್ನು ಇಟ್ಕೊಳ್ತೇವೆ ಫ್ರೆಂಡ್ಸ್. ಇಲ್ಲಿ ಅಂತೇಳಿ ಇಲ್ಲಿ ಬ್ಯಾಗ್ ಇಟ್ಕೊಳ್ತೇವೆ ನಾವು ಫ್ರೆಂಡ್ಸ್. ಈ ಬ್ಯಾಗ್ ಯಾಕಂದ್ರೆ ನುಚ್ಚು ಒಣ ನುಚ್ಚು. ಈ ಬೇಸಿಗೆ ಕಾಲ ಜಾಸ್ತಿ ನುಚ್ಚು ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್, ಹೇಳೋಕ್ಕಾಗುತ್ತದೆ. ಈಗ ಇದು ನುಚ್ಚೆ ನೋಡಿ ಫ್ರೆಂಡ್ಸ್, ನುಚ್ಚು. ಸಾರಿ ಫ್ರೆಂಡ್ಸ್, ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಲ್ಲ. ಮತ್ತು ಇದೆಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ಪಾಕೆಟ್ಗಳಲ್ಲಿ ತುಂಬ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ಇಲ್ಲಿ ಪ್ಯಾಕೆಟ್ ಮೇಲೆ ಕ್ಯಾಚ್ ಮಾಡ್ಕೊತಾರೆ. ಇಲ್ಲೇ ಜನ ಹಿಡಿಯೋದು ಫ್ರೆಂಡ್ಸ್. ಈ ಥರದ ನೀವು ಕೂಡ ನೀವು ಗದ್ದೆಯನ್ನು ಮಾಡಿದರೆ ನೀವು ಯಾವ ರೈಸ್ ಮಿಲ್ ಹಾಕ್ತೀರ ಅಂತ ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನಿಮಗೆ, ಎಷ್ಟು ಹೋಗುತ್ತದೆ ಫ್ರೆಂಡ್ಸ್. ನಾವು ಮುಂದಿನದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.